ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಪಂಜಾಬ್ನ ಅದಂಪುರ್ ವಾಯುನೆಲೆಗೆ ಭೇಟಿ ಕೊಟ್ಟರು, ಸೈನಿಕರನ್ನ ಉದ್ದೇಶಿಸಿ ಮಾತನಾಡಿದ್ರು. ಮತ್ತೊಂದು ಕಡೆ ದೆಹಲಿಯಲ್ಲೂ ಕೂಡ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಾಳೆ ದೆಹಲಿಯಲ್ಲಿ ಸಂಪುಟ ಸಮಿತಿಯ ಸಭೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮಹತ್ವದ ಸಭೆ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ಇರೋದು ನಾಳೆ. ಭದ್ರತೆ ಕುರಿತಂತೆ ಸಂಪುಟ ಸಮಿತಿಯ ಸಭೆ ಆಗುತ್ತೆ. ಈ ಹಿಂದೆಯೂ ಕೂಡ ಸಂಪುಟ ಸಮಿತಿಯ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡಲಾಗಿತ್ತು. ಯಾವಾಗ ಪಹಲ್ಗಾಮ್ ಘಟನೆ ಆಯಿತೋ ಆ ಘಟನೆ ಆದ ನಂತರ ಇದೀಗ ಆಪರೇಷನ್ ಸಿಂಧೂರ್ ಮಾಡಲಾಗಿದೆ. ಆ ಆಪರೇಷನ್ ಸಿಂಧೂರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಂಪುಟ ಸಭೆ ನಾಳೆಯಲ್ಲಿ ಚರ್ಚೆ ಆಗಬಹುದು ಎನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಅದರ ಯಶಸ್ಸಿನ ಕುರಿತು ಚರ್ಚೆ ಆಗಬಹುದು ಎನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಈ ಮಹತ್ವದ ಸಭೆ ನಡೆಯುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂಥ ಸಭೆ ಇದು. ಆಪರೇಷನ್ ಸಿಂಧೂರ್ ಬಗ್ಗೆ ಪಾಕಿಸ್ತಾನ ಮಾಡಿದಂಥ ದಾಳಿ, ಅದಕ್ಕೆ ಭಾರತ ಕೊಟ್ಟಿರುವಂಥ ಪ್ರತಿಕ್ರಿಯೆ, ಸದ್ಯಕ್ಕೆ ಭಾರತದಲ್ಲಿರುವಂತಹ ಭದ್ರತೆ, ಇವೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಹಿಂದೆಯೂ ಕೂಡ ಭದ್ರತಾ ಸಮಿತಿಯ ಸಭೆ ಆಗಿತ್ತು. ಯಾವಾಗ ಪಹಲ್ಗಾಮ್ ಘಟನೆ ಆದ ನಂತರ ಏನ್ ಮಾಡಬೇಕು, ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಅವತ್ತು ಆ ಸಮಿತಿ ಸಭೆಯಲ್ಲಿ ಮಾಡಲಾಗಿತ್ತು. ಇದೀಗ ಒನ್ಸ್ ಅಗೇನ್ ವಿಪಕ್ಷಗಳು ಕೇಂದ್ರ ಸರ್ಕಾರದ ಜೊತೆಗೆ ನಿಂತಿದ್ದು, ಅದಾದ ನಂತರ CDS ಸಭೆಗಳು ಮೇಲಿಂದ ಮೇಲೆಗಳಾಗಿದ್ದು, ಸೈನಿಕರಿಗೆ ಬೆಂಬಲವನ್ನು ಕೊಡೋದಾಗಿರ್ಬೋದು, ಸರ್ಕಾರ ಅವರ ಜೊತೆಗೆ ನಿಂತಿರೋ ರೀತಿ, ಆಪರೇಷನ್ ಸಿಂಧೂರ್ ಯಶಸ್ವಿ ಆಗಿರೋ ಬಗ್ಗೆ, ಅದರ ಜೊತೆಗೆ ಅಮೆರಿಕದ ಮಾತುಗಳನ್ನು ಕೇಳಿಕೊಂಡು ಭಾರತ ಕದನ ವಿರಾಮಕ್ಕೆ ಮುಂದಾಗಿದೆ ಅನ್ನುವಂಥ ಚರ್ಚೆಗಳೇನು ವಿಪಕ್ಷಗಳು ಟೀಕೆ ಮಾಡ್ತಾ ಇವೆ. ಸರ್ಕಾರದ ವಿರುದ್ಧ ಕೆಲವೊಂದು ರೀತಿಯಾದಂಥ ಅಸಮಾಧಾನ ಸದ್ಯಕ್ಕೆ ಬರ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಾಳೆಯ ಸಭೆಯಲ್ಲಿ ನಿಶ್ಚಿತವಾಗಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ನರೇಂದ್ರ ಮೋದಿ ಸಂಪುಟದ ಎಲ್ಲ ಸಚಿವರು ಕೂಡ ಇರ್ತಾರೆ ಈ ಸಂಪುಟ ಸಮಿತಿ ಸಭೆಯಲ್ಲಿ. ದೇಶದ ಭದ್ರತೆಯ ವಿಚಾರವಾಗಿ ನಾಳೆ ಮಹತ್ವದ ಸಭೆ ನಡೆಯುತ್ತೆ. ಬಿಕಾಸ್ ಎಲ್ಲ ಸಚಿವರು, ರಕ್ಷಣಾ ಸಚಿವರು ಇರ್ತಾರೆ, ಗೃಹ ಸಚಿವರು ಇರ್ತಾರೆ, ಎಲ್ಲರೂ ಇರೋ ದೃಷ್ಟಿಯಿಂದ ಮತ್ತೊಂದು ಕಡೆ ಪಾಕಿಸ್ತಾನ ಮೇಲಿಂದ ಮೇಲೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿ ಜಮ್ಮು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್ ಈ ಭಾಗಗಳಲ್ಲಿ ರಾತ್ರೋರಾತ್ರಿ ದಾಳಿ ಮಾಡ್ತಾ ಇರೋದು, ಶೆಲ್ಗಳನ್ನು ಹಾಕ್ತಾ ಇರೋದು, ಇವೆಲ್ಲದರ ಬಗ್ಗೆ ನಾಳೆ ಚರ್ಚೆ ಆಗೋ ಸಾಧ್ಯತೆಗಳು ದಟ್ಟವಾಗಿದೆ. ಮತ್ತೊಂದು ಕಡೆ ಪ್ರಧಾನಿ ಕೂಡಲೇ ಸರ್ವಪಕ್ಷ ಸಭೆ ಕರೀಬೇಕು. ಕಲಬುರಗಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕೂಡಲೇ ಸರ್ವಪಕ್ಷ ಸಭೆಯನ್ನು ಕರಿಬೇಕು, ನಾವೆಲ್ಲವನ್ನ ಸರ್ವಪಕ್ಷ ಸಭೆಯಲ್ಲಿ ಮಾತನಾಡ್ತೀವಿ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಇಲ್ಲಿ ಮಾತನಾಡೋದು ಸರಿಯಾಗಲ್ಲ, ಸಭೆ ಕರೀಲಿ, ಸಭೆಯಲ್ಲಿ ಮಾತನಾಡ್ತೀವಿ ಅಂತ ಸರ್ವಪಕ್ಷ ಸಭೆಯನ್ನು ಕರಿಬೇಕು ಅಂತ ಆಗ್ರಹಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಈ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಮಾತನಾಡಿದ್ರು. ಟ್ರಂಪ್ ಒತ್ತಡಕ್ಕೆ ಭಾರತ ಮಣಿದು ಬಿಡುತ್ತಾ ಅನ್ನೋ ಪ್ರಶ್ನೆ ವಿಪಕ್ಷಗಳು ಹೀಗೆ ಟೀಕೆಯನ್ನು ಮಾಡ್ತಾ ಇವೆ. ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಈ ಹಿಂದೆ 2 ಬಾರಿ ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿದೆ. ಎರಡರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಜರಿರಲಿಲ್ಲ. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಜನರಿಗೆ ಸತ್ಯವನ್ನ ಹೇಳಬೇಕು, ಕದನ ವಿರಾಮ ಘೋಷಣೆಯನ್ನ ಅಮೆರಿಕ ಮಾಡಿಸ್ತಾ ಅಥವಾ ಇವರೇ ನಿರ್ಧಾರವನ್ನು ತೆಗೆದುಕೊಂಡ್ರ, ಇವುಗಳ ಬಗ್ಗೆ ಚರ್ಚೆ ಆಗಬೇಕು, ಸರ್ವಪಕ್ಷ ಸಭೆಯನ್ನು ಕರಿಬೇಕು ಅಂತ. ಪಹಲ್ಗಾಮ್ ಘಟನೆ ಆದಮೇಲೆ ಸರ್ವಪಕ್ಷ ಸಭೆ ಆಯಿತು, ಅದರಲ್ಲಿ ನರೇಂದ್ರ ಮೋದಿ ಇರಲಿಲ್ಲ. ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಸಮಾಧಾನ ಹೊರಹಾಕಿದ್ರು, ಯಾಕೆ ನರೇಂದ್ರ ಮೋದಿ ಅವರು ಬರಲಿಲ್ಲ ಅಂತ. ಅದಾದ ಮೇಲೆ ಮತ್ತೊಮ್ಮೆ ಆಯಿತು. ಇದೀಗ ಕಲಬುರಗಿ ಸರ್ವಪಕ್ಷ ಸಭೆ ಕರಿಬೇಕು ಅಂತ ನಾನು ಸರ್ಕಾರಕ್ಕೆ ಹೇಳ್ತೇನೆ, ಮೋದಿಯವರಿಗೆ ಹೇಳ್ತೇನೆ, ಪ್ರಧಾನಿಯವರು ಕೂಡಲೇ ಸರ್ವಪಕ್ಷ ಸಭೆ ಕರಿಬೇಕು. ಭಾರತ ಡೊನಾಲ್ಡ್ ಟ್ರಂಪ್ ಅವರ ಒತ್ತಡಕ್ಕೆ ಏನಾದರೂ ಮಣೆದು ಕದನ ವಿರಾಮಕ್ಕೆ ಓಕೆ ಅಂತ ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಶ್ನೆ ಇದಾಗಿದೆ, ಕಾಂಗ್ರೆಸ್ನ ಒಟ್ಟಾರೆ ಪ್ರಶ್ನೆ ಕೂಡ ಇದೇ ಆಗಿದೆ.